ಕುರುಬ ಸಮಾಜದ ರಾಜ್ಯ ಮಟ್ಟ ಕೋರ್ ಕಮಿಟಿ ಕರೆದಿರೋ ವಿಷಯ, ಇಡೀ ರಾಜ್ಯದಲ್ಲಿ 30 ಜಿಲ್ಲೆಯಲ್ಲಿ ಕುರುಬ ಸಮಾಜದ ಹಲವಾರು ಸಮಸ್ಯೆಗಳಿದ್ದಾವೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಮನವಿ ಪತ್ರ ಕೊಟ್ಟಾಗ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ಯಾರ, ಇನ್ನೂ ಕೆಲವೊಂದಿಷ್ಟು ಕೆಲಸಗಳಾಗಿಲ್ಲ. ಹಾಗಾಗಿ ನಮ್ಮ ಮೊದಲನೇ ಬೇಡಿಕೆ ಕುರುಬ ಸಮಾಜಕ್ಕೆ ಪ್ರತ್ಯೇಕವಾದಂಥ ಒಂದು ನಿಗಮ ಮಂಡಳಿ ಮಾಡಬೇಕಂತೇಳಿ ಒತ್ತಾಯ. ಮತ್ತು ಇಡೀ ರಾಜ್ಯಾದ್ಯಂತ ಕುರುಬ ಸಮಾಜದ ಹಲವಾರು ಜಿಲ್ಲೆಗಳಲ್ಲಿ ಕನಕ ಭವನಗಳಿಲ್ಲ, ಕನಕ ಭವನಗಳನ್ನು ಮಾಡಬೇಕನ್ನುವಂಥ ಉದ್ದೇಶ. ಮತ್ತು ಹಿಂದುಳಿದ ಆಯೋಗದ ವರದಿಯನ್ನು ಈಗಾಗಲೇ ಶಿಫಾರಸು ಮಾಡಬೇಕು ಅಂತೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೇಳಿದರು. ಆದರೆ ಮಧುಸೂದನ್ ಅವರು ಮಾಡಿದ ಆದೇಶ ಪತ್ರಕ್ಕಿಂತ ಜಯಪ್ರಕಾಶ್ ಹೆಗಡೆ ಅವರು ಏನು ಹಿಂದುಳಿದ ಆಯೋಗದ ವರದಿಯನ್ನು ಶಿಫಾರಸು ಮಾಡಿದರು ಆ ವರದಿಯನ್ನು ಜಾರಿಗೆ ತರಬೇಕಂತೇಳಿ ಒಂದಿದೆ. ಮತ್ತೊಂದು ಕುರುಬ ಸಮಾಜದ ಮತ್ತೊಂದು ಬೇಡಿಕೆ ಅಂತ ಹೇಳಿದ್ರೆ, ಇಡೀ ರಾಜ್ಯಾದ್ಯಂತ ಇವತ್ತು ಜಿಲ್ಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ವಸತಿ ಶಾಲೆಗಳಿಲ್ಲ. ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು. ಮತ್ತು ಈ ಟುವಿಯದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರಲ್ಲಿ 92% ಮಾರ್ಕಸ್ ತಗೊಂಡವ್ರಿಗೆ ಮಾತ್ರ ಹಾಸ್ಟೆಲ್ ಅಂತ ಹೇಳ್ತಿದ್ರು. ಅದಕ್ಕಿಂತ ಮುಂಚೆ ಅದು ಯಾವುದೇ ಇಷ್ಟೇ ಮಾರ್ಕಸ್ ತಗೋಬೇಕು ಏನಿರಲಿಲ್ಲ, ಹಿಂದುಳಿದವರ್ದ ಎಲ್ಲರಿಗೂ ಕೂಡ ಅವಕಾಶ ಸಿಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಕುರುಬ ಸಮಾಜದವರಿಗೆ ಅದೇನು 92% ಮಾಡ್ಬೇಕಂದ್ರೆ ಅದನ್ನು ತೆಗೆದಾಕಿ ಸಹಜವಾಗಿಯೇ ಕುರುಬ ಸಮಾಜಕ್ಕೆ ಅದೇನು 40-50 ಮಾರ್ಕಸ್ ತೊಗೊಂಡ್ರು ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು. ಇವು ಸುಮಾರು 7-8 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಟರಾವನ್ನು ತಗೊಂಡೇವೆ. ಮತ್ತು ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಈಗಾಗಲೇ ಕೇಂದ್ರದಲ್ಲಿ 2018ರಲ್ಲಿ ST ಆಗಬೇಕಂತೇಳಿ ಶೆಡ್ಯೂಲ್ ಟ್ರೈಬಲ್ ಒಂದು ಆದೇಶ ಆಗಿದೆ. ಆ ಆದೇಶ ಪ್ರತಿಯನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಇವತ್ತೊಂದು ಮನವಿ ಕೊಡ್ತೇವೆ. ರಾಜ್ಯ ಸರ್ಕಾರ ಕೂಡ ನಮ್ಮ ಕುರುಬ ಸಮಾಜದ ST ಮೀಸಲಾತಿ ಬಗ್ಗೆ ಕೆಲವೊಂದು ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೇಳಿದೆ. ಆ ಮಾಹಿತಿಯನ್ನು ಕೂಡ ಕೇಂದ್ರಕ್ಕೆ ಸಲ್ಲಿಸಬೇಕು. ಆ ಪೂರ್ವಕವಾಗಿ ಮುಂದಿನ ವಾರ ಇಡೀ ರಾಜ್ಯಾದ್ಯಂತ ಕುರುಬ ಸಮಾಜದ ಎಲ್ಲ ಮುಖಂಡರು ಕೂಡಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಾವು ಮನವಿಯನ್ನು ಕೂಡ ಕೊಡ್ತೇವೆ. ಮತ್ತು ಅವ್ರ ಮನವಿಗೆ ಅವರು ಒಪ್ಪದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಹೋರಾಟ ಕೂಡ ಮಾಡೋ ನಿಟ್ಟಿನಲ್ಲಿ ನಾವು ಮಾಧ್ಯಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ತಿಳಿಸ್ತೇವೆ.